ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಬಾಹುಬಲಿ ಸರ್. ಈಗಾಗಲೇ SSC JD 2024-25 ಸಂಬಂಧಪಟ್ಟಂತೆ ಎಲ್ಲರೂ ಎಕ್ಸಾಮ್ ಬರೆದಿದ್ರಿ. ಆ ಎಕ್ಸಾಮ್ ಬರೆದ ನಂತರ ಈಗ ಕೀ ಆನ್ಸರನ್ನು ಅನೌನ್ಸ್ ಮಾಡ್ಯಾರ. ಸೊ ಅವುಗಳನ್ನು ನೀವು ಕೀ ಆನ್ಸರ್ ಡೌನ್ಲೋಡ್ ಮಾಡ್ಕೊಂಡ್ಬಿಟ್ಟು ನೀವು ಚೆಕ್ ಮಾಡ್ತಾಯಿದ್ರಿ. ಸರ್ ನಂದು ಅಷ್ಟಾಗಿದೆ, ಸರ್ ನಂದು ಎಷ್ಟಾಗಿದೆ ನೋಡ್ಬೇಕು ಸರ್, ನಾರ್ಮಲೈಸೇಷನ್ ಏನಾಗುತ್ತೋ, ಅದು ಫಿಸಿಕಲ್ ಹೋಗಬೇಕು ಬೇಡೋ ಅಂತ ಭಾಳ ಜನ ಮೆಸೇಜ್ ಮಾಡ್ತಾಯಿದ್ರಿ. ಸೊ ಅದಕ್ಕೋಸ್ಕರ ನಾನು ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಇಲ್ಲಿ ನಿಮ್ಮದು ಕೀ ಆನ್ಸರನ್ನು ಕಳಿಸಿದ್ದಾರೆ. ಸೊ ಅದ್ರ ಬಗ್ಗೆನೂ ಹೇಳ್ತೀನಿ. ಆಮೇಲೆ ಕೀ ಆನ್ಸರನ್ನು ಕಳಿಸಿದ್ದಾರೆ. ಓಕೆ, ಆಮೇಲೆ ಕಟ್ ಆಫ್ ಎಷ್ಟು ನಿಲ್ಬೋದು ಸರ್, ಕಟ್ ಆಫ್ ಏನಾಗ್ಬೋದು ಅದನ್ನು ಹೇಳ್ತೀನಿ. ಅದೇ ರೀತಿ ಮತ್ತು ರ್ಯಾಂಕ್ ಲಿಸ್ಟನ್ನು ಸರ್ ಹೆಂಗೆ ಚೆಕ್ ಮಾಡ್ಬೇಕು, ನಾನು ರ್ಯಾಂಕ್ ಲಿಸ್ಟ್ ಎಷ್ಟೈತಿ ಅಂತ ಚೆಕ್ ಮಾಡೋದು ಅದೊಂದು ಹೇಳ್ತೀನಿ. ಆಮೇಲೆ ಸರ್ ನಾರ್ಮಲೈಸೇಷನ್ ಫಾರ್ಮುಲಾ ಹೆಂಗೆ ಕರೆಕ್ಷನ್ ಮಾಡ್ತಾರೆ ಸರ್, ಅದನ್ನು ನೀವು ಫಾರ್ಮುಲಾ ಜಸ್ಟ್ ಹೇಳ್ತೀನಿ. ಆದರೆ ಅದರೊಳಗೆ ನೀವು ಮಾಡೋಕ್ಕೆ ಟ್ರೈ ಮಾಡೋಕ್ಕೆ ಹೋಗಬೇಡಿ ಸುಮ್ಮನೆ, ಯಾಕಂದರೆ ಭಾಳ ಜನ ಕೇಳ್ತಿದ್ರು ಸರ್ ಹೆಂಗೆ ಮಾಡ್ತಾರೆ ಏನೋ, ಅದನ್ನು ಹೇಳ್ತೀನಿ. ಆಮೇಲೆ ಸರ್ ನನ್ನ ಫಿಸಿಕಲ್ ಬರುತ್ತೋ ಇಲ್ವೋ, ಓಕೆ ಅದನ್ನು ಹೇಳ್ತೀನಿ. ಅದಕ್ಕೋಸ್ಕರ ವಿಡಿಯೋನ ಕಂಟಿನ್ಯೂ ಎಂಡ್ವರೆಗೂ ನೋಡಿರಿ, ಯೂಸ್ಫುಲ್ ಅದ. ಆಮೇಲೆ ವಿಡಿಯೋನ ಶೇರ್ ಮಾಡಿರಿ. ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲಲ್ಲ ಅವರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೋರಿ. ಅದೇ ರೀತಿ RPF ಎಕ್ಸಾಮ್ ಕೂಡ ಎಲ್ಲರೂ ಚೆನ್ನಾಗಿ ಆಗ್ತಿದ್ದಾವೆ. ಅದೇ ರೀತಿ ಎಕ್ಸಾಮ್ ಮುಗಿದವರು ಮುಂದಿನ ಪರೀಕ್ಷೆಗೆ ನೀವು ತಯಾರಿಯನ್ನು ಮಾಡ್ಕೋರಿ. ಓಕೆ, ಆಗಿದ್ದ ಪರೀಕ್ಷೆ ಬಗ್ಗೆ ಯಾರು ಯೋಚನೆ ಮಾಡಬೇಡಿ. ಮುಂದಿನ ಪರೀಕ್ಷೆ ಬಗ್ಗೆ ಓದ್ರಿ, ಏನೇ ಡೌಟ್ ಇದ್ದರೂ ಕೇಳ್ರಿ. ಓಕೆ, ಎಸ್. ಅದೇ ರೀತಿ ಇನ್ನೊಂದು ಸಲ ಹೇಳ್ತೀನಿ, ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಿರಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊರಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿರಿ. ಅದೇ ರೀತಿ ವಿಡಿಯೋನ ಶೇರ್ ಮಾಡಿರಿ. ಓಕೆ ಓಕೆ ನೆಕ್ಸ್ಟ್ ಈಗ ಹೇಳೋದು ಏನಪ್ಪ, SSC JD 2025 ಅಂದರೆ 24-25 ಈಗ ಓಕೆ ಈ ವರ್ಷ ಟೋಟಲ್ ನಮ್ಮದು ಪೋಸ್ಟ್ ಎಷ್ಟಿದ್ದು ಅಂದ್ರೆ, ಟೋಟಲ್ ಪೋಸ್ಟ್ ಎಷ್ಟಿದ್ದಪ್ಪ 39,481 ಇಷ್ಟು ಪೋಸ್ಟ್ ಅದಾವ. ಸೊ ಅದಕ್ಕೋಸ್ಕರ ನೀವು ಅಪ್ಲಿಕೇಶನ್ ಎಷ್ಟಾಕಿತ್ತು, ಅಪ್ಲಿಕೇಶನ್ನು ಎಷ್ಟು ಜನ ಹಾಕಿದ್ರು ಫಿಲ್ ಮಾಡಿದ್ರು ಅಂತ ಗೊತ್ತಾಗಬೇಕಂತಂದ್ರೆ ಒಂದು 50 to 56 lakh 56 ಲಕ್ಷಕ್ಕಿಂತ ಹೆಚ್ಚು ಜನ ಅಪ್ಲಿಕೇಶನ್ ಹಾಕಿದ್ರು. ಅದಕ್ಕೋಸ್ಕರ ಸರಿ ಎಕ್ಸಾಮ್ ಎಷ್ಟು ಜನ ಬರ್ದಾರ, ಎಕ್ಸಾಮ್ ಅಟೆಂಡ್ ಆದವ್ರು ಎಷ್ಟು, ಎಕ್ಸಾಮ್ ಅಟೆಂಡ್ ಆದವರು 29+, 29ಕ್ಕಿಂತ ಹೆಚ್ಚು ಲಕ್ಷ ಜನರು ಎಕ್ಸಾಮಲ್ಲಿ ಅಟೆಂಡ್ ಆಗ್ಯಾರ. ಓಕೆ, ಈಗ ಈ ವರ್ಷದ್ದು ನೋಡಿದ್ರಿ. ಅದೇ ರೀತಿ ಹಿಂದಿನ ವರ್ಷದ್ದು ನೋಡ್ರಿ, ಇದೇ 2024ರಲ್ಲಿ ಆದಂಥದ್ದು. ಅಲ್ಲಿ ಅಪ್ಲಿಕೇಶನ್ನು ಟೋಟಲು 40 lakh ಹಾಕಿತ್ತು. ಓಕೆ, 40 lakh. ಅಲ್ಲಿ ಫಿಸಿಕಲ್ ಬಂದಿದ್ದು 3 lakh ಸಮಥಿಂಗ್ ಬಂದಿತ್ತು. 3 ಲಕ್ಷ ಜನಕ್ಕೆ ಫಿಸಿಕಲ್ ಬಂದಿತ್ತು. ಅಲ್ಲಿ ನಾರ್ಮಲೈಸೇಷನಲ್ಲಿ ಯಾವ ರೀತಿ ಆಗಿತ್ತಪ್ಪ ಅಂದ್ರೆ 50% ಮೆಂಬರ್ಸಿಗೆ 7 marks ಬಂದಿತ್ತು. ಆಮೇಲೆ 10+ ಆಗಿತ್ತು ಕೆಲವು ಜನಕ್ಕೆ 15+ ಆಗಿತ್ತು. ಈ ರೀತಿ ಹಿಂದಿನ ವರ್ಷಗಳಲ್ಲಿ ಆಗಿತ್ತು. ಆದ್ರೆ ಈ ವರ್ಷದಲ್ಲಿ ನಮ್ಮದು ಅಪ್ಲಿಕೇಶನ್ ಎಷ್ಟಾಗಿದೆ ನೋಡ್ರಿ, 56 lakh ಅಂದರೆ 29 ಲಕ್ಷಕ್ಕಿಂತ ಹೆಚ್ಚು ಜನ ಎಕ್ಸಾಮ್ ಬರ್ದಾರಂದ್ರೆ ನಿಮ್ಮದು ಫಿಸಿಕಲ್ ಎಷ್ಟು ಬರುತ್ತೆ ಅಂತಂದ್ರೆ ಮೇ ಬಿ 4 to 4 lakh ಪೀಪಲ್ಸ್ಗೆ ಫಿಸಿಕಲ್ ಅಟೆಂಡ್ ಆಗ್ತೀರಿ. ಇಷ್ಟು ಜನಕ್ಕೆ ನಿಮಗೆ ಫಿಸಿಕಲ್ ಕರೆಯುವಂತಹ ಚಾನ್ಸ್ ಅದ. ಓಕೆ, ಅದಕ್ಕೋಸ್ಕರ ಹೋದ ಸಲ ನಿಮ್ಮದು ಎಷ್ಟು ನಾರ್ಮಲೈಸೇಷನ್ ಮಾರ್ಕ್ಸ್ ಆಗಿತ್ತಲ್ಲ, ಈ ಸಲ ನಾರ್ಮಲೈಸೇಷನು ನಿಮ್ಮ ಶಿಫ್ಟ್ ಪ್ರಕಾರ ಹೋಗುತ್ತೆ. ಸೊ ಈ ಸಲನೂ ಮ್ಯಾಕ್ಸಿಮಮ್ ಅಂತಂದ್ರೆ 20+ ಆಗ್ಬೋದು, ಮಿನಿಮಮ್ ಅಂತಂದ್ರೆ 5+ ಆಗ್ಬೋದು. ಇದು ಮ್ಯಾಕ್ಸ್, ಇದು ಮಿನಿಮಮ್. ಅಂದ್ರೆ ಮ್ಯಾಕ್ಸಿಮಮ್ 5ಕ್ಕಿಂತ ಹೆಚ್ಚು ಮಾರ್ಕ್ಸು ಇನ್ಕ್ರೀಸ್ ಆಗ್ತವೆ, 20ಕ್ಕಿಂತ ಹೆಚ್ಚು ಆಗ್ತವೆ. ಸೊ ಡೋಂಟ್ ವರಿ. ಯಾರು ನೀವು 80
ಪ್ಲಸ್ ಆಗೈತಲ್ಲ ಅವರೆಲ್ಲರೂ ಫಿಸಿಕಲ್ ಪ್ರಾಕ್ಟೀಸ್ ಮಾಡಿರಿ. 80+ ಆದವ್ರು ಫಿಸಿಕಲ್ ಪ್ರಾಕ್ಟೀಸ್ ಮಾಡಿರಿ. ಯಾಕಂತಂದ್ರೆ ಕೊನೆಯಲ್ಲಿ ಹೇಗಾಗುತ್ತೋ ಏನು ಹೇಳೋಕ್ಕಾಗಲ್ಲ. ಫಿಸಿಕಲ್ ಯಾವಾಗ ಕರೀತಾರೆ ಅನ್ನೋದು ಹೇಳೋಕ್ಕಾಗಲ್ಲ. ಹೋದ ಸಲ ಬೇಗನೆ ಕರೆದಾರ, ವಿದಿನ್ ಇಂತಿಷ್ಟು ದಿವಸ ಒಳಗೆ ಏನು ಮಾಡ್ಯಾರ, ನಿಮ್ಮದು ಪ್ರೊಸೆಸನ್ನು ಕಂಪ್ಲೀಟ್ ಮಾಡ್ಯಾರ. ಸೊ ಅದಕ್ಕೋಸ್ಕರ ನೀವು ಏನು ಮಾಡಿರಿ, ಫಿಸಿಕಲನ್ನು ಸ್ಟಾರ್ಟ್ ಮಾಡಿರಿ. ಓಕೆ, ಈಗ ಸರ್ ನಾರ್ಮಲೈಸೇಷನ್ ಹೆಂಗೆ ಇದು ಏನು ಮಾಡ್ತಾರೆ ಅಂದರೆ ಈ ಫಾರ್ಮುಲಾ ಏನಂತ ಯೂಸ್ ಮಾಡ್ತಾರೆ ಸ್ವಲ್ಪ ಹೇಳ್ರಿ ಅಂತ. ದಿಸ್ ಈಸ್ ನಾರ್ಮಲೈಸೇಷನ್ ಫಾರ್ಮುಲಾ. SSCಯಲ್ಲಿ ನಾರ್ಮಲೈಸೇಷನ್ ಫಾರ್ಮುಲಾ ಇದು. ದಿಸ್ ಈಸ್, ನೀವೇನು ಇದಕ್ಕೆ ಗದ್ದಲ ಹೋಗಕ್ಕೆ ಹೋಗಬೇಡ್ರಿ, ಇದೆಲ್ಲ ಅವ್ರು ಮಾಡುವಂಥದ್ದು, ನಾನು ನಿಮಗೆ ಹೇಳಿದ್ದು. ಓಕೆ, ನಾರ್ಮಲೈಸೇಷನ್ ಮಾರ್ಕ್ಸು ಇಷ್ಟು ಹೀಗೆಲ್ಲ ಪ್ರೊಸೆಸ್ ಅದ. ಇದ್ರ ಮುಖಾಂತರ ಅವರು ನಿಮ್ಮದು ಏನು ಮಾಡ್ತಾರೆ ಹೇಳ್ರಿ, ನಾರ್ಮಲೈಸೇಷನ್ ಮಾಡ್ತಾರೆ. ಓಕೆ, ಎಸ್, ಓಕೆ. ಅದೇ ರೀತಿ ಸರ್ ನೆಕ್ಸ್ಟು ಕಾಲ್ ಫಾರ್ಮ್ ಯಾವಾಗದ ಅದನ್ನು ಹೇಳ್ತಿದ್ರು. ಓಕೆ, ನೆಕ್ಸ್ಟ್ SSC JD 2025-26 ಕಾಲ್ ಫಾರ್ಮ್ ನವಂಬರಲ್ಲಿ ಬರುತ್ತೆ. ನೋಟಿಫಿಕೇಷನ್ನು ನವಂಬರ್ 2025 ಅಲ್ಲದ. ಸೊ ಡೋಂಟ್ ವರಿ, ಯಾರ್ಯಾರು ಇನ್ನೂ ಏಜ್ ಅದಲ್ಲ ಅವರೆಲ್ಲ ಇನ್ನೂ ಕಂಟಿನ್ಯೂ ಮಾಡಿರಿ, ಯಾರು ಮಿಸ್ ಮಾಡಬೇಡ್ರಿ, ಇಷ್ಟಕ್ಕೆ ಬಿಡಕ್ಕೆ ಹೋಗಬೇಡ್ರಿ, ಪ್ರಿಪ್ರೇಷನನ್ನು ಕಂಟಿನ್ಯೂ ಮಾಡಿ. ಓಕೆ, ಕಂಟಿನ್ಯೂ ಮಾಡಿರಿ. ಎನಿ ಟೈಮ್ ಏನೇ ಡೌಟ್ಸ್ ಇದ್ದರೂ ನಂಗೆ ಕೇಳ್ಬೋದು. ಓಕೆ, ಎಸ್. ಇನ್ನು ಸರ್ ನಮ್ಮದು ರ್ಯಾಂಕ್ ಲಿಸ್ಟ್ ಯಾವ ಥರ ನಾವು ಕಂಡುಹಿಡಿಬೋದು ಅಂತೇಳಿ ಒಂದು ಕೇಳ್ತಾಯಿದ್ರು. ನಾನು ಒಂದು ನಿಮಿಷ ಹೇಳ್ತೀನಿ, ಅಲ್ಲಿ ನೋಡ್ಕೊಂಡು ಹೋಗ್ರಿ ಯಾವ ರೀತಿ ನಾವು ಏನಪ್ಪ ರ್ಯಾಂಕ್ ಲಿಸ್ಟ್, ರ್ಯಾಂಕ್ ಎಷ್ಟು ಅನ್ನೋದನ್ನು ವೆಬ್ಸೈಟಲ್ಲಿ ತೋರಿಸ್ತೀನಿ, ಅಲ್ಲಿ ಹೋಗಿ ನೀವು ಮಾಡಬೇಕು. ಓಕೆ, ಎಸ್, ಎಸ್. ನೀವು ಗೂಗಲಲ್ಲಿ ಹೋಗಿ ರ್ಯಾಂಕ್ ಮಿತ್ರ ಅಂತ ಟೈಪ್ ಮಾಡಿಕೊಂಡು ಅಲ್ಲಿ ಸರ್ಚ್ ಮಾಡಿರಿ. ಫಸ್ಟ್ ಆಪ್ಷನ್ ಬರುತ್ತೆ ರ್ಯಾಂಕ್ ಮಿತ್ರ ಅಂತೇಳಿ, ಅಲ್ಲಿ ಟೈಪ್ ಮಾಡ್ಕೋರಿ. ಆಮೇಲೆ ಇಲ್ಲಿ ಕೆಳಗಡೆ ಬಂದು ಏನು ಮಾಡಬೇಕು, SSC JD ಮಾರ್ಕ್ಸ್ ಕ್ಯಾಲ್ಕುಲೇಟರ್ ಆ್ಯಂಡ್ ರ್ಯಾಂಕ್ ಪ್ರಿಡಿಕ್ಷನ್ ಇರ್ತದೆ. ಅದು ಅಕ್ಯುರೇಟ್ ಅಲ್ಲ, ಪ್ರಿಡಿಕ್ಟರ್ ಅಂತೇಳಿ ಇದೊಂದು ಅಸಂಪ್ಷನ್ ಅಂತೇಳಿ ಮಾಡಿರ್ತಾರೆ. ಸೊ ಅದನ್ನು ನೀವು ನೋಡ್ಕೋಬೋದು ಅಷ್ಟೇ. ಓಕೆ, ಇದರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಈ ಥರ ಪೇಜ್ ಆನ್ ಆಗುತ್ತೆ. ಇಲ್ಲಿ ನೀವು ಏನು ಮಾಡ್ತೀರಂತಂದ್ರೆ SSC ಕೀ ಆನ್ಸರಲ್ಲಿ ಒಂದು URL ಬಂದಿರ್ತದಲ್ಲ, ಒಂದು ಲಿಂಕ್ ಥರ ಬಂದಿರ್ತದಲ್ಲ, ನೀವು ಪೇಜ್ ಡೌನ್ಲೋಡ್ ಕೀ ಆನ್ಸರ್ ಓಪನ್ ಆದಮೇಲೆ ಮೇಲೆ ಒಂದು ಲಿಂಕ್ ಇರುತ್ತಲ್ಲ, ಅದನ್ನ ಕಾಪಿ ಮಾಡ್ಕೊಂಬಂದು ಇಲ್ಲಿ ಏನು ಮಾಡಬೇಕು, ಪೇಸ್ಟ್ ಮಾಡಬೇಕು. ಈ ಥರ ಇರುತ್ತೆ ನೋಡಿರಿ, ಈ ಥರ ಇರುತ್ತೆ ನೋಡಿರಿ. ಇದನ್ನು ಪೇಸ್ಟ್ ಮಾಡ್ಕೊಂಡು ಒಂದು ಎಕ್ಸಾಂಪಲ್ ತೋರಿಸ್ತಾ ಇದ್ದೀನಿ. ಆಮೇಲೆ ಪೇಸ್ಟ್ ಮಾಡ್ಕೊಂಡು ಇಲ್ಲಿ ಕ್ಯಾಟಗರಿ ಹಾಕಿರಿ. ಅದೇ ರೀತಿ ಇಲ್ಲಿ ನಿಮ್ದು ಏನಾದರೂ ಕ್ಯಾಟಗರಿ ಇದು ಹಾಕಿರಿ. ಸ್ಟೇಟ್ ಯಾವುದೈತಪ್ಪ, ಕರ್ನಾಟಕ. ನೆಕ್ಸ್ಟು ಜೆಂಡರ್ ಯಾವುದು, ಮೇಲು. ಆಮೇಲೆ ಲ್ಯಾಂಗ್ವೇಜ್ ಯಾವುದರಲ್ಲಿ ಬರ್ತದೆ, ಕನ್ನಡ. ನೆಕ್ಸ್ಟ್ ಸಬ್ಮಿಟ್ ಅಂತ ಹೊಡೆದ್ರೆ ನಿಮ್ಮದು ಏನಪ್ಪ ಇಲ್ಲಿ ಒಂದು ಪೇಜ್ ಕ್ರಿಯೇಟ್ ಆಗುತ್ತೆ. ಇಲ್ಲಿ ನಿಮ್ಮದು ಎಷ್ಟು ರ್ಯಾಂಕ್ ಅದ, ನಿಮ್ಮ ರೋಲ್ ನಂಬರು, ಎಲ್ಲಿ ಬರೆದ್ರಿ, ಯಾವ ಸೆಷನ್ ಬರೆದ್ರಿ ಎಲ್ಲ ಕೊಟ್ಟಿರ್ತಾರೆ ಕರ್ನಾಟಕದಲ್ಲಿ. ಅದೇ ರೀತಿ ನಿಮ್ಮ ರ್ಯಾಂಕ್, ಒಟ್ಟಾರೆ ರ್ಯಾಂಕ್ ಅದ್ರ ರ್ಯಾಂಕ್ ಎಷ್ಟದ, ಆಮೇಲೆ ಶಿಫ್ಟಲ್ಲಿ ನಿಮ್ಮದು ರ್ಯಾಂಕ್ ಎಷ್ಟದ, ಆಮೇಲೆ ಟೋಟಲ್ ಸ್ಕ್ವೇರ್ ಅದರಲ್ಲಿ ಸರಾಸರಿ ಅಂಕಗಳು ಎಷ್ಟು 75, ಆಮೇಲೆ ಶಿಫ್ಟಲ್ಲಿ ಅಂಕಗಳು ಎಷ್ಟು. ಓಕೆ, ಈ ಥರ ಪೇಜಸ್ ಓಪನ್ ಆಗುತ್ತೆ. ಆಮೇಲೆ ನೀವು ಯಾವ್ಯಾವ ಸಬ್ಜೆಕ್ಟಲ್ಲಿ ಎಷ್ಟೆಷ್ಟು ತೊಗೊಂಡಿರಿ ಅಂತೇಳಿ ಮಾರ್ಕ್ಸ್ ಕೂಡ ಇಲ್ಲಿ ಕೆಳಗಡೆ ತೋರಿಸುತ್ತೆ. ಸೊ ಇದು ಕೆಳಗಿಂದ ನಾರ್ಮಲೈಸೇಷನ್ ಆದಮೇಲೆ ಇದೊಂದು ಅಜ್ಯೂಮ್ಷನ್ ಮಾಡಿದ್ದು, ಇದು ಪರ್ಫೆಕ್ಟ್ ಅಂತಿರಂಗಿಲ್ಲ, 99% ಕರೆಕ್ಟ್ ಅದ. ಓಕೆ, ಈ ಥರ ನೀವು ರ್ಯಾಂಕ್ ಲಿಸ್ಟನ್ನು ಚೆಕ್ ಮಾಡ್ಕೋಬೋದು. ಓಕೆ, ರ್ಯಾಂಕ್ ಲಿಸ್ಟನ್ನು ಚೆಕ್ ಮಾಡ್ಕೋರಿ. ಅದೇ ರೀತಿ ಕಡಿಮೆ ಆಗಿದ್ರು ಡೋಂಟ್ ವರಿ, ಇದೇ ಕೊನೆಯದ ಎಕ್ಸಾಮ್ ಅಲ್ಲ, ನೆಕ್ಸ್ಟ್ ಇನ್ನೂ ಪರೀಕ್ಷೆಗಳು ಬರ್ತಾವೆ. ಸೊ ಮುಂದಿನ ಪರೀಕ್ಷೆಗೆ ತಯಾರಿ ಮಾಡಿರಿ. ಯಾವುದೇ ಪ್ರೀವಿಯಸ್ ಆದದ್ದನ್ನು ಬಿಟ್ಬಿಡ್ರಿ, ಬಿಟ್ಬಿಡ್ರಿ. ನೆಕ್ಸ್ಟ್ ಅನ್ನೋದನ್ನು ಮೂವ್ ಆಗ್ರಿ. ಯಾವುದೇ ಇರಲಿ, ಅದು ಎಂಥದ್ದೇ ಇರಲಿ ನೀವು ಮಾಡ್ತೀರಿ. ಯಾಕಂದರೆ ಇಷ್ಟು ದಿನ ಪ್ರಿಪ್ರೇಷನ್ ಮಾಡಿರಂದ್ರೆ ಮುಂದೆ ಯಾವುದೇ ಎಕ್ಸಾಮ್ ಇದ್ರೂ ನೀವು ಪ್ರಿಪ್ರೇಷನ್ ಮಾಡಿರಿ. ಇನ್ನು ನೀವಂತೂ ಎಲ್ಲಿ ಲಾಸ್ ಆಗಂಗಿಲ್ಲ. ಓಕೆ, ನೆಕ್ಸ್ಟ್ ಮತ್ತೆ ನಿಮ್ದೇನಾದರೂ ಡೌಟ್ ಇದ್ದರೆ ಕಮೆಂಟ್ ಹಾಕ್ರಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಆಲ್ ದ ಬೆಸ್ಟ್.